ನಮಸ್ಕಾರ ಸ್ನೇಹಿತರೆ. ಅಥರ್ವಣ ಭದ್ರಕಾಳಿ, ನಿಕುಂಬಿಲ, ಅಪರಾಜಿತ, ಸಪ್ತ ಮಾತೃಕೆಯರಲ್ಲಿ ಒಬ್ಬರಾದ ಪ್ರತ್ಯಂಗಿರಾ ದೇವಿಯ ಹೆಸರುಗಳೇ ಇವೆಲ್ಲವೂ. ಸಾಧಾರಣವಾಗಿ ಹೆಚ್ಚು ಜನರು ಪ್ರತ್ಯಂಗಿರಾ ದೇವಿಯನ್ನು ಪೂಜಿಸುವುದಿಲ್ಲ. ಆದರೆ ಪ್ರತ್ಯಂಗಿರಾ ದೇವಿ ಎಷ್ಟೊಂದು ಶಕ್ತಿವಂತರು ಅಂದರೆ, ಯಾರಾದರೂ ನಮ್ಮ ಮೇಲೆ ದುಷ್ಟ ಪ್ರಯೋಗ ಮಾಡಿದರೆ ಈ ಪ್ರತ್ಯಂಗಿರಾ ದೇವಿಯನ್ನು ಆರಾಧಿಸುವುದರಿಂದ ಆ ದುಷ್ಟ ಪ್ರಯೋಗ ಅನ್ನುವುದು ತಿರುಗಿ ಅವರ ಮೇಲೆಯೇ ಪ್ರಯೋಗವಾಗುತ್ತೆ. ಇಷ್ಟೊಂದು ಶಕ್ತಿಯುತವಾದ ಪ್ರತ್ಯಂಗಿರಾ ದೇವಿಯ ಪೂರ್ತಿ ಕಥೆಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಮಾರ್ಕಂಡೇಯ ಪುರಾಣದ ಪ್ರಕಾರ ಕೃತಯುಗದಲ್ಲಿ ಹಿರಣ್ಯಕಶ್ಯಪ ಎಂಬ ಒಬ್ಬ ರಾಕ್ಷಸ ಇದ್ದ. ಆ ಹಿರಣ್ಯಕಶ್ಯಪನ ಮಗನೇ ಪ್ರಹ್ಲಾದ. ಆದರೆ ಪ್ರಹ್ಲಾದ ಮಹಾವಿಷ್ಣುವನ್ನು ಪೂಜಿಸುತ್ತಾನೆ ಎಂಬ ಏಕೈಕ ಕಾರಣದಿಂದ ಹಿರಣ್ಯಕಶ್ಯಪ ಪ್ರಹ್ಲಾದನನ್ನು ನಾನಾ ರೀತಿಯಲ್ಲಿ ಹಿಂಸೆಗೆ ಗುರಿಯಾಗಿಸಿ ಕೊನೆಗೆ ಅವನನ್ನು ಕೊಲ್ಲಲು ಕೂಡ ಸಿದ್ಧವಾದ. ಆಗ ಮಹಾವಿಷ್ಣು ಪ್ರಹ್ಲಾದನನ್ನು ಕಾಪಾಡುವ ಸಲುವಾಗಿ ಉಗ್ರವಾದ ನರಸಿಂಹಸ್ವಾಮಿಯ ರೂಪದಲ್ಲಿ ಈ ಭೂಮಿಯ ಮೇಲೆ ಅವತರಿಸಿ ಪ್ರಹ್ಲಾದನನ್ನು ರಕ್ಷಿಸಿ ಹಿರಣ್ಯಕಶ್ಯಪನ ಕರುಳನ್ನು ಕಿತ್ತು ಅತಿ ಕ್ರೂರವಾಗಿ ಅವನನ್ನು ಸಂಹರಿಸಿದರು. ಆದರೆ ಆ ಸಂಹಾರದ ನಂತರ ನರಸಿಂಹಸ್ವಾಮಿ ಹಿರಣ್ಯಕಶ್ಯಪನ ರಕ್ತವನ್ನು ಕುಡಿದರು. ಆ ರೀತಿ ರಕ್ತ ಕುಡಿದ ಕಾರಣದಿಂದ ಹಿರಣ್ಯಕಶ್ಯಪನ ಒಳಗಿದ್ದಂತ ಕ್ರೂರತ್ವ ನರಸಿಂಹಸ್ವಾಮಿಯ ಒಳಗೆ ಪ್ರವೇಶಿಸಿ ನರಸಿಂಹಸ್ವಾಮಿ ನಿಯಂತ್ರಣವಿಲ್ಲದೆ ಒಂದು ವಿದ್ವಾಂಸಕರ ಶಕ್ತಿಯಂತೆ ಬದಲಾದರು. ಅದರಿಂದ ಇಡೀ ವಿಶ್ವಕ್ಕೆ ಅಪಾಯ ಎಂದು ದೇವತೆಗಳೆಲ್ಲರೂ ಹೋಗಿ ಪರಮೇಶ್ವರನನ್ನು ಬೇಡಿಕೊಂಡರು. ಆಗ ಪರಮೇಶ್ವರ ಕಾಲಭೈರವನ ರೂಪದಲ್ಲಿ ಬಂದು ನರಸಿಂಹಸ್ವಾಮಿಯನ್ನು ನಿಯಂತ್ರಣಕ್ಕೆ ತರಲು ಪ್ರಯತ್ನಿಸಿದರು. ಆದರೆ ನರಸಿಂಹಸ್ವಾಮಿ ಕಾಲಭೈರವನ ಜೊತೆ ಕೂಡ ಯುದ್ಧ ಮಾಡಿದರು. ಆಗ ಕಾಲಭೈರವನ ಒಳಗಿನಿಂದ ಶರಬೇಶ್ವರ ಹೊರಬಂದರು. ಶರಬೇಶ್ವರ ಸಿಂಹದ ತಲೆ, ಹದ್ದು ರೆಕ್ಕೆಗಳು, ಚೂಪಾದ ಉಗುರುಗಳನ್ನು ಹೊಂದಿದ್ದು ನೋಡಲು ತುಂಬಾ ಕ್ರೂರವಾಗಿ ಕಾಣಿಸುತ್ತಾರೆ. ಆ ರೀತಿ ಅವತರಿಸಿದ ಶರಬೇಶ್ವರ ನರಸಿಂಹಸ್ವಾಮಿಯನ್ನು ಎತ್ತಿಕೊಂಡು ಆಗಸಕ್ಕೆ ಹಾರಿ ಅವರನ್ನು ನಿಯಂತ್ರಿಸಲು ಪ್ರಯತ್ನಿಸಿದರು. ಆದರೆ ನರಸಿಂಹಸ್ವಾಮಿ ಇನ್ನಷ್ಟು ಹೆಚ್ಚು ಉಗ್ರವಾಗಿ ಬದಲಾದರು. ಆಗ ನರಸಿಂಹಸ್ವಾಮಿಯ ಒಳಗಿಂದ ಗಂಡಬೇರುಂಡ ಹೊರಗಡೆ ಬಂದ. 2 ತಲೆಗಳನ್ನು ಹೊಂದಿರುವ ಪಕ್ಷಿ ರೂಪದಲ್ಲಿ ಕೋಪದಿಂದ ಗಂಡಬೇರುಂಡ ಶರಬೇಶ್ವರನ ಮೇಲೆ ದಾಳಿ ಮಾಡಿದ. ಆಗ ಶರಬೇಶ್ವರನ ರೆಕ್ಕೆಗಳಿಂದ ಒಂದು ಅಮ್ಮನವರ ರೂಪ ಹೊರಬಂತು. ಆ ಅಮ್ಮನವರ ರೂಪ ಕೆಲ ಸಾವಿರಾರು ಸಿಂಹಗಳ ತಲೆಗಳಿಂದ, ಹೊಳೆಯುತ್ತಿರುವ ಕಪ್ಪು ದೇಹದಿಂದ, ದಗದಗ ಉರಿಯುತ್ತಿರುವ ಕೂದಲಿಂದ, ರೆಕ್ಕೆಗಳು ಹೊಂದಿರುವ ಒಂದು ವಿಚಿತ್ರವಾದ ರೂಪದಲ್ಲಿತ್ತು. ಆ ಅಮ್ಮನವರೇ ಪ್ರತ್ಯಂಗಿರಾ ದೇವಿ. ಆ ರೀತಿ ಅವತರಿಸಿದ ಪ್ರತ್ಯಂಗಿರಾ ದೇವಿ ಗಂಡಬೇರುಂಡನನ್ನು ನಿಯಂತ್ರಣಗೊಳಿಸಿ ಶಾಂತಪಡಿಸಿದರು. ಇದು ನಡೆಯುವುದಕ್ಕೂ ಕೆಲ ಕಾಲದ ಹಿಂದೆ ಅದೇ ಕೃತಯುಗದಲ್ಲಿ 8 ಜನ ಋಷಿಗಳಿದ್ದರು. ಆ 8 ಜನ ಋಷಿಗಳು ಅಷ್ಟಲಕ್ಷ್ಮಿಗಳಿಗೆ ಹೋಮ ಮಾಡುತ್ತಿದ್ದರು. ಆ ಸಮಯದಲ್ಲಿ ವಿಪುಲಾಸುರ ಎಂಬ ಒಬ್ಬ ರಾಕ್ಷಸ ಬಂದ. ವಿಪುಲಾಸುರ ಹೋಮ ಮಾಡುತ್ತಿದ್ದ ಆ 8 ಜನ ಋಷಿಗಳ ಮೇಲೆ ದಾಳಿ ಮಾಡಿದ. ಆಗ ಆ 8 ಜನ ಋಷಿಗಳನ್ನು ಕಾಪಾಡಲು ಲಕ್ಷ್ಮೀದೇವಿ ಅವರ ಹತ್ತಿರ ಇದ್ದ ಕಮಲದ ಹೂವನ್ನು ಒಂದು ಕವಚದಂತೆ ಮಾಡಿ ಅದನ್ನು ಆ 8 ಜನ ಋಷಿಗಳಿಗೆ ಅಡ್ಡವಾಗಿ ನಿಲ್ಲಿಸಿ ಕಾಪಾಡಿದಳು. ಆದರೆ ಹೋಮ ಮುಗಿದ ಮೇಲೆ ಲಕ್ಷ್ಮೀದೇವಿ ಒಳಗಿಂದ ಪ್ರತ್ಯಂಗಿರಾ ದೇವಿ ಅವತರಿಸಿ ವಿಪುಲಾಸುರನನ್ನು ಸಂಹರಿಸಿದಳು. ಕೇವಲ ಈ 2 ಸಂಘಟನೆಗಳು ಮಾತ್ರವಲ್ಲದೆ ಪ್ರತ್ಯಂಗಿರಾ ದೇವಿಯ ಬಗ್ಗೆ ಇನ್ನೊಂದು ಕತೆ ಕೂಡ ಇದೆ. ಒಂದು ಸಲ ದೇವತೆಗಳು ಹಾಗೂ ರಾಕ್ಷಸರಿಗೆ ಯುದ್ಧ ನಡೆಯುತ್ತಿತ್ತು. ಆ ಸಮಯದಲ್ಲಿ ಓರ್ವ ರಾಕ್ಷಸ ದೇವತೆಗಳನ್ನು ಹೀನಾಯವಾಗಿ ಸೋಲಿಸುತ್ತಿದ್ದ. ಆಗ ಮಹಾವಿಷ್ಣು ಆ ರಾಕ್ಷಸನನ್ನು ಸಂಹರಿಸಲು ಅವರ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದರು. ಆದರೆ ಸುದರ್ಶನ ಚಕ್ರದ ಕೈಯಿಂದಲೂ ಆ ರಾಕ್ಷಸ ಸಂಹಾರವಾಗಲಿಲ್ಲ. ಹಾಗಾಗಿ ಮಹಾವಿಷ್ಣು ಪರಮೇಶ್ವರನ ಸಹಾಯ ಕೇಳಿದರು. ಆಗ ಪರಮೇಶ್ವರ ಆ ರಾಕ್ಷಸನ ಜೊತೆ ಕೆಲ ದಿನಗಳ ಕಾಲ ಘೋರವಾದ ಯುದ್ಧ ನಡೆಸಿ ಕೊನೆಯದಾಗಿ ಅವರ ತ್ರಿಶೂಲವನ್ನು ಉಪಯೋಗಿಸಿದರು. ಆದರೆ ತ್ರಿಶೂಲ ಕೂಡ ಆ ರಾಕ್ಷಸನನ್ನು ಏನೂ ಮಾಡಲಾಗಲಿಲ್ಲ. ಆಗ ಪರಮೇಶ್ವರನ ಒಳಗಿಂದ ಪ್ರತ್ಯಂಗಿರಾ ದೇವಿ ಹೊರಬಂದು
ಆ ರಾಕ್ಷಸನನ್ನು ಸಂಹರಿಸಿದಳು. ಆದರೆ ಪ್ರತ್ಯಂಗಿರಾ ದೇವಿಗೆ ಆ ಹೆಸರು ಯಾವ ರೀತಿ ಬಂತು ಅಂದರೆ, ಪೂರ್ವದಲ್ಲಿ ಅಂಗೀರಸ ಹಾಗೂ ಪ್ರತ್ಯಂಗಿರ ಎಂಬ ಇಬ್ಬರು ಋಷಿಗಳಿದ್ದರು. ಅವರಿಬ್ಬರೂ ಕೂಡ ದೇವಿ ಉಪಾಸನೆ ಮಾಡಿ ದೇವಿಯನ್ನು ನೋಡಬೇಕು ಎಂಬ ಆಸಕ್ತಿಯಿಂದ ಕಠೋರವಾಗಿ ತಪಸ್ಸು ಮಾಡಲು ಶುರು ಮಾಡಿದರು. ಆ ರೀತಿ ಅವರಿಬ್ಬರು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದರು. ಅದರಿಂದ ದೇವಿ ಪ್ರಸನ್ನಳಾಗಿ ಪ್ರತ್ಯಂಗಿರಾ ದೇವಿಯ ರೂಪದಲ್ಲಿ ಅವರ ಮುಂದೆ ಪ್ರತ್ಯಕ್ಷವಾದಳು. ಆಗ ಪ್ರತ್ಯಂಗಿರಾ ದೇವಿಯನ್ನು ನೋಡಿದ ಆ ಇಬ್ಬರು ಋಷಿಗಳು ಕೂಡ, ಅಮ್ಮ, ನಿಮ್ಮನ್ನು ನೋಡಿದರೆ ಆದಿಶಕ್ತಿಯ ಒಂದು ರೂಪ ಎಂದು ಅರ್ಥವಾಗುತ್ತಿದೆ. ಆದರೆ ಇದುವರೆಗೂ ನಿಮ್ಮ ಬಗ್ಗೆ ನಾವು ಕೇಳಲಿಲ್ಲ. ನೀವು ಯಾರು, ನಿಮ್ಮ ಹೆಸರೇನು ಎಂದು ಕೇಳಿದರು. ಆಗ ಪ್ರತ್ಯಂಗಿರಾ ದೇವಿ, ನಾನು ಆದಿಶಕ್ತಿಯ ಪ್ರತ್ಯೇಕವಾದ ರೂಪ. ನನಗೆ ಇದುವರೆಗೂ ಯಾವ ಹೆಸರು ಕೂಡ ಇಲ್ಲ. ಆದರೆ ನಿಮ್ಮಿಬ್ಬರ ಭಕ್ತಿಗೆ ಮೆಚ್ಚಿ ನಿಮಗೊಂದು ವರ ಕೊಡುತ್ತಿದ್ದೇನೆ. ಇಂದಿನಿಂದ ನಾನು ನಿಮ್ಮಿಬ್ಬರ ಹೆಸರುಗಳಿಂದ, ಅಂದರೆ ಪ್ರತ್ಯಂಗಿರಾ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತೇನೆ ಎಂದು ಆ ಇಬ್ಬರು ಋಷಿಗಳಿಗೆ ವರವನ್ನು ಕೊಟ್ಟರು. ರಾವಣಾಸುರ, ಗಂಡಾಕರಣ, ಇಂದ್ರಜಿತ್ ಮುಂತಾದ ಎಷ್ಟೋ ಭಯಾನಕ ಅಸುರರು ಮತ್ತು ರಾಕ್ಷಸರು ಈ ಪ್ರತ್ಯಂಗಿರಾ ದೇವಿಯನ್ನು ಪೂಜಿಸುತ್ತಿದ್ದರು. ರಾವಣಾಸುರ ಮತ್ತು ಅವನ ಮಗ ಮೇಘನಾಥ ಒಂದು ಸಲ ಒಟ್ಟಾಗಿ ಸ್ವರ್ಗಕ್ಕೆ ಹೋಗಿ ಇಂದ್ರನ ಮೇಲೆ ಯುದ್ಧ ಮಾಡಿದ್ದರು. ಆ ಯುದ್ಧದಲ್ಲಿ ಮೇಘನಾಥ ಇಂದ್ರನನ್ನು ಸೋಲಿಸಿ ಬಂಧಿಸಿದ. ಆಗ ಇಂದ್ರನನ್ನು ಬಿಡಿಸಲು ಸ್ವತಃ ಬ್ರಹ್ಮದೇವರೇ ಬಂದು, ನೀನು ಇಂದ್ರನನ್ನೇ ಸೋಲಿಸಿದ್ದರಿಂದ ಇಂದಿನಿಂದ ನಿನ್ನ ಹೆಸರು ಇಂದ್ರಜಿತ್ ಎಂದು ಮೇಘನಾಥನಿಗೆ ಬಿರುದು ಕೊಟ್ಟರು. ಆದರೆ ಈಗ ನೀನು ಇಂದ್ರನನ್ನು ಬಿಟ್ಟರೆ ನೀನು ಯಾವ ವರ ಕೇಳಿದರೂ ನಾನು ಕೊಡುತ್ತೇನೆ ಅಂದರು ಬ್ರಹ್ಮದೇವರು. ಅದಕ್ಕೆ ಅಂಗೀಕರಿಸಿದ ಇಂದ್ರಜಿತ್, ನನಗೆ ಅಮರತ್ವವನ್ನು ಕೊಟ್ಟರೆ ನಾನು ಇಂದ್ರನನ್ನು ಬಿಡುತ್ತೇನೆ ಎಂದು ಹೇಳಿದ. ಆಗ ಬ್ರಹ್ಮದೇವರು, ಮೇಘನಾಥ, ನಿನಗೆ ಅಮರತ್ವ ಅಲ್ಲವಲ್ಲ, ಅದಕ್ಕೆ ಸಮಾನವಾದ ಮತ್ತೊಂದು ವರ ಕೊಡುತ್ತೇನೆ. ನಿನಗೆ ಯಾವ ಯುದ್ಧದಲ್ಲೂ ಅಪಜಯ ಬರದಂತ ವರ ಕೊಡುತ್ತೇನೆ ಎಂದು ಹೇಳಿ ನಿಕುಂಬಿಲಾ ದೇವಿಯ ಯಜ್ಞದ ಬಗ್ಗೆ ಹೇಳಿದರು. ನಿಕುಂಬಿಲಾ ದೇವಿ ಅಂದರೂ ಕೂಡ ಪ್ರತ್ಯಂಗಿರಾ ದೇವಿನೇ. ಈ ನಿಕುಂಬಿಲಾ ದೇವಿಯ ಯಜ್ಞವನ್ನು ಮನಸ್ಫೂರ್ತಿಯಾಗಿ ಮಾಡಿದರೆ ಯಜ್ಞದ ಕೊನೆಯಲ್ಲಿ ದಿವ್ಯವಾದ ರಥವೊಂದು ಹೊರಗೆ ಬರುತ್ತದೆ. ಆ ರಥದಲ್ಲಿ ನೀನು ಇರುವವರೆಗೂ ಯಾರೂ ನಿನ್ನನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಯಾರಾದರೂ ಆ ಯಜ್ಞವನ್ನು ಮಧ್ಯದಲ್ಲಿ ನಿಲ್ಲಿಸಿದರೆ, ಆ ಯಜ್ಞ ಯಾರು ನಿಲ್ಲಿಸುತ್ತಾರೋ ಅವರ ಕೈಯಿಂದಲೇ ನೀನು ಸಾವನ್ನಪ್ಪುತ್ತೀಯಾ ಎಂಬ ಒಂದು ಷರತ್ತನ್ನಿಟ್ಟರು ಬ್ರಹ್ಮದೇವರು. ಇದನ್ನೆಲ್ಲ ಕೇಳಿದ ಮೇಲೆ ಮೇಘನಾಥ ಬ್ರಹ್ಮದೇವರ ಷರತ್ತನ್ನು, ವರವನ್ನು ಸ್ವೀಕರಿಸಿ ಅವರ ಹತ್ತಿರ ಪ್ರತ್ಯಂಗಿರಾ ದೇವಿಯ ಮಂತ್ರವನ್ನು ಕಲಿತುಕೊಂಡ. ಅದರ ನಂತರ ಮೇಘನಾಥ ನಿಕುಂಬಿಲಾ ದೇವಿಯ ಯಜ್ಞ ಆಚರಿಸಿ ನಿರಂತರವಾಗಿ ಎಲ್ಲಾ ಯುದ್ಧಗಳನ್ನು ಗೆಲ್ಲುತ್ತಾ ಬಂದ. ಶ್ರೀರಾಮ ರಾವಣನ ಯುದ್ಧದಲ್ಲಿ ಇಂದ್ರಜಿತ್ ಲಕ್ಷ್ಮಣನನ್ನು 2 ಸಲ ಸೋಲಿಸಿ, 1 ಸಲ ಸಾವಿನ ತುದಿಯವರೆಗೂ ಕರೆದು ಹೋಗಿ ಮೂರ್ಛೆ ಹೋಗುವಂತೆ ಮಾಡಿದ. ಆದರೆ ಹನುಮಂತ ಸಂಜೀವಿನಿಯನ್ನು ತಂದು ಲಕ್ಷ್ಮಣನನ್ನು ಮತ್ತೆ ಬದುಕಿಸಿದ ವಿಷಯ ತಿಳಿದು ಹೇಗಾದರೂ ಲಕ್ಷ್ಮಣನನ್ನು ಕೊಲ್ಲಬೇಕು ಎಂಬ ಉದ್ದೇಶದಿಂದ ಮೇಘನಾಥ ನಿಕುಂಬಿಲಾ ದೇವಿಯ ಯಜ್ಞ ಶುರು ಮಾಡಿದ. ಆದರೆ ಈ ವಿಷಯವನ್ನು ವಿಭೀಷಣ ರಾಮ ಲಕ್ಷ್ಮಣರಿಗೆ ತಿಳಿಸಿದ. ಆಗ ಲಕ್ಷ್ಮಣ ಮೇಘನಾಥ ನಿಕುಂಬಿಲಾ ದೇವಿಯ ಯಜ್ಞ ಮಾಡುತ್ತಿರುವ ಸ್ಥಳಕ್ಕೆ ಹೋಗಿ ಮೇಘನಾಥನ ಮೇಲೆ ದಾಳಿ ಶುರು ಮಾಡಿದರು. ಮಾಡುತ್ತಿದ್ದುದು ದೇವಿ ಯಜ್ಞವಾಗಿರುವುದರಿಂದ ಅಲ್ಲಿ ಇಂದ್ರಜಿತ್ ಯಾವ ಆಯುಧಗಳನ್ನು ಕೂಡ ಇಟ್ಟುಕೊಂಡಿರಲಿಲ್ಲ. ಹಾಗಾಗಿ ಯಜ್ಞದಲ್ಲಿ ಉಪಯೋಗಿಸಲು ತಂದಿದ್ದ ತುಪ್ಪದ ಪಾತ್ರೆಗಳನ್ನು ಬಳಸಿ ಲಕ್ಷ್ಮಣನ ದಾಳಿಯಿಂದ ತಪ್ಪಿಸಿಕೊಂಡು ಮೇಘನಾಥ ಆ ಸ್ಥಳದಿಂದ ಓಡಿಹೋದ. ಆದರೆ ಬ್ರಹ್ಮದೇವರು ಹೇಳಿದ ಪ್ರಕಾರ ಲಕ್ಷ್ಮಣ ನಿಕುಂಬಿಲಾ ದೇವಿ ಯಜ್ಞವನ್ನು ಮಧ್ಯದಲ್ಲಿ ನಿಲ್ಲಿಸಿದ್ದರಿಂದ ಮಾರನೆಯ ದಿನವೇ ಲಕ್ಷ್ಮಣನ ಕೈಯಿಂದ ಮೇಘನಾಥ ಹತನಾದ. ಪ್ರತ್ಯಂಗಿರಾ ದೇವಿಯ ಬೀಜಾಕ್ಷರ ಮಾತ್ರ ನಿಮಗೆ ಅಷ್ಟು ಸಲೀಸಾಗಿ ಎಲ್ಲೂ ಸಿಗಲ್ಲ. ಸಿಕ್ಕರೂ ಕೂಡ ಸಾಧನೆ ಮಾಡಿದ ಗುರುಗಳ ಹತ್ತಿರ ಮಾತ್ರ ಕಲಿತುಕೊಂಡು ನೀವು ಜಪ ಮಾಡಬೇಕು. ಏಕೆಂದರೆ ಒಂದು ಪದ ಉಚ್ಚಾರಣೆ ತಪ್ಪಾಗಿ ಮಾಡಿದರೂ ಸಾಧನೆ ಮಾಡುವವನು ಪ್ರಾಣ ಕೂಡ ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತೆ. ಅಷ್ಟೊಂದು ಶಕ್ತಿಶಾಲಿ ಪ್ರತ್ಯಂಗಿರಾ ದೇವಿ. ದೇವಿ ಅಷ್ಟೊಂದು ಶಕ್ತಿಶಾಲಿಯಾದರೂ ಅವರ ಆಲಯಗಳು ಮಾತ್ರ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಇದೆ. ಇದಕ್ಕೆ ಕಾರಣ
ದೇವಿಗೆ ಮಾಡುವ ಪೂಜೆಗಳು ಭಿನ್ನವಾಗಿರುತ್ತೆ. ಪ್ರತ್ಯಂಗಿರಾ ದೇವಿಯನ್ನು ಬೇಗನೆ ಪ್ರಸನ್ನಗೊಳಿಸಿಕೊಳ್ಳಲು ವರ್ಷಕ್ಕೆ ಒಂದು ಸಲ ಬರುವ ವೈಶಾಖ ಶುಕ್ಲ ಚತುರ್ದಶಿಯ ದಿನದಂದು ಮತ್ತು ಪ್ರತಿ ತಿಂಗಳು ಬರುವ ಅಮಾವಾಸ್ಯೆಯಂದು ದೇವಿಯನ್ನು ಪೂಜಿಸಿದರೆ ದೇವಿ ಬೇಗನೆ ಒಲಿಯುತ್ತಾಳೆ. ಈ ದೇವಿಗೆ ಮಂದಾರ ಹೂವು ಅಂದ್ರೆ ದಾಸವಾಳ ಹಾಗೂ ಶಂಕುಪುಷ್ಪ ಅಂದ್ರೆ ತುಂಬಾ ಇಷ್ಟ. ಈ ದೇವಿಗೆ ಒಟ್ಟು 64 ಕೃತ್ಯಗಳಿವೆ. ಹಾಗೆ ದೇವಿಗೆ ಮಾಡುವ ಪೂಜೆ ಸ್ವಲ್ಪ ಭಿನ್ನವಾಗಿರುತ್ತೆ. ಸಾಧಾರಣವಾಗಿ ಪ್ರತ್ಯಂಗಿರಾ ದೇವಿಯನ್ನು ವಾಮಾಚಾರ ಪದ್ಧತಿಯಿಂದಲೇ ಪೂಜಿಸುತ್ತಾರೆ. ದೇವಿಯ ಪೂಜೆ ಭಿನ್ನವಾಗಿರುತ್ತದೆ ಎಂದು ನಾನು ಪ್ರತಿ ಸಲ ಏಕೆ ಹೇಳುತ್ತಿದ್ದೀನಿ ಅಂದ್ರೆ, ಈ ದೇವಿಗೆ ಮಾಡುವ ಹೋಮದಲ್ಲಿ ಒಣಮೆಣಸಿನಕಾಯಿ ಬಳಸುತ್ತಾರೆ. ನಿಮಗೆ ಗೂಗಲ್ನಲ್ಲಿ ಹುಡುಕಿದ್ರೆ ಪ್ರತ್ಯಂಗಿರಾ ದೇವಿ ಮಂತ್ರಗಳು ಹಲವಾರು ಸಿಗುತ್ತವೆ. ಆದರೆ ನೀವು ಅದ್ಯಾವುದನ್ನು ಕೂಡ ಟ್ರೈ ಮಾಡೋಕೆ ಹೋಗ್ಬೇಡಿ. ಪ್ರತ್ಯಂಗಿರಾ ಕವಚ ಎಂಬ ಒಂದು ಶ್ಲೋಕ ಅಥವಾ ಮಂತ್ರ ಇದೆ. ಬೇಕಾದ್ರೆ ಆ ಮಂತ್ರವನ್ನ ನೀವು ಕಲಿತುಕೊಂಡು ಜಪ ಮಾಡೋದಾದ್ರೆ ಮಾಡ್ಬೋದು. ಅದು ಕೂಡ ನೀವು ದೇವಿ ಹತ್ರ, ಅಮ್ಮ ನಾನು ಮಂತ್ರ ತಪ್ಪಾಗಿ ಓದಿದ್ರೆ ಮಾತು ಬರದ ಪುಟ್ಟ ಮಗು ತೊದಲಿ ತಪ್ಪಾಗಿ ಮಾತನಾಡಿದಂತೆ ಅಂದುಕೊಂಡು ನನ್ನನ್ನು ಕ್ಷಮಿಸು. ನನ್ನ ಮಂತ್ರಗಳಲ್ಲದೆ ನನ್ನ ಮನಸ್ಸಿನಲ್ಲಿರುವ ಭಕ್ತಿಯನ್ನು ಮಾತ್ರ ನೋಡು. ನನಗೆ ನಿನ್ನನ್ನು ಆರಾಧಿಸಬೇಕು, ಪೂಜಿಸಬೇಕು, ನೋಡಬೇಕು ಎಂಬ ಕೋರಿಕೆ ಇದೆ. ಹಾಗಾಗಿ ನಾನು ಈ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಎಂದು ಮೊದಲೇ ನೀವು ದೇವಿಗೆ ನಮಸ್ಕಾರ ಮಾಡಿಕೊಂಡು ಅದರ ನಂತರನೇ ನೀವು ದೇವಿ ಕವಚ ಓದೋಕೆ ಶುರು ಮಾಡಿ. ಅಷ್ಟೇ ಹೊರತು ಡೈರೆಕ್ಟ್ ಆಗಿ ದೇವಿ ಕವಚನ ಓದೋಕ್ ಹೋಗ್ಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.